ನಾಡು ಕಂಡ ಶ್ರೇಷ್ಠ ಸಾಧಕ ಶ್ರೀ ಶಂಕರಣ್ಣ ಮಗದುಂ ಚಿಕ್ಕೋಡಿಯ ಪ್ರತಿಷ್ಠಿತ ಜಿಎಸ್ಸಿ ಸಂಸ್ಥೆಯ ಆವರಣದಲ್ಲಿ ಸಂಸ್ಥೆಯ ಚೇರ್ಮನ್ರಾದ ಶ್ರೀ ಶಂಕರಣ್ಣ ಬಿ ಮಗ್ದುಂ ಅವರ ಪುತ್ಥಳಿ ಅನಾವರಣ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಶೇಗುಣಶಿಯ ವಿರಕ್ತ ಮಠದ ಶ್ರೀ ಮಹಾಂತಪ್ರಭು ಮಹಾಸ್ವಾಮಿಗಳು ಹಾಗೂ ನೇತೃತ್ವವನ್ನು ಚಿಕ್ಕೋಡಿಯ ಜಗದ್ಗುರು ಸಂಪಾದನ ಚರಮೂರ್ತಿ ಮಠದ ಸಂಪಾದನ ಮಹಾಸ್ವಾಮಿಗಳು ಪುತ್ಥಳಿ ಅನಾವರಣಗೊಳಿಸಿ ಕಾಲೇಜಿನ ನೂತನ ವರ್ಗ ಕೊಠಡಿಗಳನ್ನು ಅಮೃತ ಹಸ್ತದಿಂದ ಉದ್ಘಾಟಿಸಿದರು. ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನು ವಹಿಸಿದ್ದ ಶೇಗುಣಶಿಯ ವಿರಕ್ತ ಮಠದ ಶ್ರೀ ಮಹಾಂತಪ್ರಭು ಮಹಾಸ್ವಾಮಿಗಳು ಮಾತನಾಡುತ್ತಾ ಶ್ರೀ ಶಂಕರಣ್ಣ ಮಗ್ದುಂ ಅವರ ಶೈಕ್ಷಣಿಕ, ರಾಜಕೀಯ, ಸಾಮಾಜಿಕ ಮತ್ತು ಪರಿಸರದ ಕುರಿತು ದೂರದೃಷ್ಟಿಯನ್ನು ಹೊಂದಿದ್ದು ಹಂತ ಹಂತವಾಗಿ ಬದಲಾವಣೆ ಆಗುತ್ತಿರುವ ಶಿಕ್ಷಣ ಕ್ಷೇತ್ರವನ್ನು ಮನದಲ್ಲಿ ಇಟ್ಟುಕೊಂಡು ಕ್ರಮೇಣವಾಗಿ ಇಂದಿನ ವಿದ್ಯಾರ್ಥಿಗಳಿಗೆ ಅಂತಹ ಗುಣಮಟ್ಟದ ಶಿಕ್ಷಣವನ್ನು ನೀಡುತ್ತಿರುವಲ್ಲಿ ಜಿಎಸ್ಸಿ ಸಂಸ್ಥೆಯನ್ನು ತಮ್ಮ ಮಾರ್ಗದರ್ಶನದಲ್ಲಿ ಕೊಂಡೊಯ್ಯುತ್ತಿರುವ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಶ್ರೀ ಶಂಕರಣ್ಣ ಮಗದುಂ ಅವರ 82ನೇ ಜನ್ಮ ದಿನೋತ್ಸವದ ನಿಮಿತ್ತವಾಗಿ ಅತ್ಯಂತ ಸುಭಗ ಸುಂದರವಾಗಿರುವಂತಹ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೇವೆ. 12ನೇ ಶತಮಾನದಲ್ಲಿ ಅಲ್ಲಮ ಪ್ರಭುದೇವರು ಕಲ್ಯಾಣಕ್ಕೆ ಬಂದರು. ಕಲ್ಯಾಣವನ್ನು ನೋಡ್ತಾ ಇದ್ರು. ಮಹಾಮನೆಗೆ ಬಂದರು. ಈ ಚಿಕ್ಕೋಡಿಯ ಹೆಸರಾಂತ ವೈದ್ಯರಾಗಿರುವಂತಹ ಡಾಕ್ಟರ್ ದಯಾನಂದ ನವಲಿ ಸರ್ ಅವರು ಕೂತ್ಕೊಂಡಿದ್ದಾರೆ. ಒಂದು ಸುಂದರವಾದ ಗ್ರಂಥ ಬರೆದಿದ್ದಾರೆ. ತಾವು ದಯವಿಟ್ಟು ಕಣ್ಣಾಡಿಸಬೇಕು. ಮರುಳಶಂಕರ ದೇವರ ಕುರಿತಾಗಿ ಮಹೋನ್ನತವಾದ ಗ್ರಂಥವನ್ನು ಬರೆದಿದ್ದಾರೆ. ಎಷ್ಟು ಚೆನ್ನಾಗಿ ಕಟ್ಟಿಕೊಟ್ಟಿದ್ದಾರೆ ಅಂದರೆ ಇತ್ತೀಚೆಗೆ ನಾನು ಅಂಥದ್ದೊಂದು ಅದ್ಭುತವಾದ ಗ್ರಂಥವನ್ನು ನೋಡಿಲ್ಲ. ಯಾಕೆ ಆ ಗ್ರಂಥದ ಬಗ್ಗೆ ಮಾತಾಡಬೇಕು ಅಂದರೆ ಮರುಳಶಂಕರ ದೇವರ ಬಗ್ಗೆ ಗೊತ್ತೇ ಇರಲಿಲ್ಲ. 12ನೇ ಶತಮಾನದಲ್ಲಿ ಸ್ವಯಂ ಪ್ರಕಾಶವಾಗಿರುವಂತಹ ಅಲ್ಲಮ ಪ್ರಭುದೇವರು ಅಂದರೆ ಅನಾದಿ ನಿರಂಜನ ಜಗದ್ಗುರು ಅಂತ ನಾವು ಕರಿತೀವಿ. ಅತ್ಯಂತ ತೇಜೋಮೂರ್ತಿಯಾಗಿರುವಂತಹ ಅಲ್ಲಮ ಪ್ರಭುದೇವರು ಕಲ್ಯಾಣಕ್ಕೆ ಬರ್ತಾರೆ. ಹೀಗೆಲ್ಲವನ್ನು ನೋಡ್ತಿರ್ತಾರೆ ಅವರು. ಚನ್ನ ಬಸವಣ್ಣವರು ಮುತುವರ್ಜಿ ವಹಿಸಿ ತೋರಿಸ್ತಿರ್ತಾರೆ. ಇದು ಮಹಾಮನೆ, ಇಲ್ಲಿ ಎಲ್ಲರೂ ಪ್ರಸಾದ ಕೂತ್ಕೊಳ್ತಾರೆ, ಎಲ್ಲರೂ ಮಹಾಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ. ಹೀಗೆಲ್ಲ ನೋಡ್ತಿರ್ತಾರೆ. ಆ ಅದ್ಭುತವಾದ ಆಡಂಬೋಲವನ್ನು ನೋಡಿರುವಂತಹ ಅಲ್ಲಮ ಪ್ರಭುದೇವರು ಆನಂದ ತುಂದಿಲರಾಗಿ ಖುಷಿ ಖುಷಿಯಿಂದ ಮುಂದೆ ಬರುವಂತಹ ಸಂದರ್ಭದಲ್ಲಿ ಪ್ರಸಾದದ ಕುಂಡದೊಳಗಿರುವಂತಹ ಒಬ್ಬ ಶರಣರು ಅವರೇ ಮರುಳಶಂಕರ ದೇವರು. ಅವರದು ಮೌನ ಯೋಗ. ಯಾವಾಗಲೂ ಜೋರಾಗಿ ಮಾತಾಡಿದವರಲ್ಲ, ಹೊರಗಡೆಗೇ ಬಂದವರಲ್ಲ. ತಮ್ಮ ಒಳಗಡೆ ಇರುವಂತಹ ಅಂತರಂಗದ ಅನುಭವದ ಔನ್ನತ್ಯವನ್ನು ಸಾಧಿಸಿರುವಂತಹ ಮರುಳಶಂಕರ ದೇವರನ್ನು ನೋಡಿರುವಂತಹ ಅಲ್ಲಮ ಪ್ರಭುಗಳು ಒಂದು ಕ್ಷಣ ಸ್ತಂಭೀಭೂತರಾಗಿ ನಿಂತ್ಕೊಳ್ತಾರೆ. ಬಸವಣ್ಣ, ಇವ್ರು ಯಾರು ಗೊತ್ತದೇನಪ್ಪ ಅಂತ ಕೇಳಿದ್ರು. ಬಸವಣ್ಣ ಅವರಾದ್ರು, ಇಲ್ಲಿ ಸಾವಿರ ಜನ ಜಂಗಮರು ಬರ್ತಾರೆ, ಸಾವಿರ ಜನ ಶರಣರು ಬರ್ತಾರೆ, ಅದರೊಳಗೆ ಇವರು ಒಬ್ಬರು ಮೌನ ಯೋಗಿಗಳದಾರ ಅನ್ನೋದು ಅಷ್ಟ ನನಗೆ ಗೊತ್ತ್ರಿ ಅಪ್ಪ ಅವರ ಅಂತ ಹೇಳಿ ವಿನೀತ ಭಾವದಿಂದ ಕೈ ಮುಕ್ಕೊಂಡು ಬಸವಣ್ಣನವರು ನಿಂತ್ಕೊಂಡಾಗ ಒಂದೇ ಒಂದು ಮಾತನ್ನ ಅಲ್ಲಮ ಪ್ರಭುದೇವರು ಹೇಳ್ತಾರೆ, ಬಸವಣ್ಣ, ಕಲ್ಯಾಣಕ್ಕೆ ನಿನ್ನಿಂದ ಎಷ್ಟು ಘನತೆ ಬಂದಿದೆ ಅಷ್ಟೇ ಘನತೆ ಮರುಳಶಂಕರ ದೇವರಿಂದ ಬಂದೈತು ನೋಡಪ್ಪ ಅನ್ನುವ ಮಾತನ್ನ ಯಾಕೆ ಆ ಮಾತಿನ ಬಗ್ಗೆ ಅವರು ಹೇಳಿದರು ಅಂದ್ರೆ ಅವರಿಗೆ ಪ್ರಶಸ್ತಿ ಪುರಸ್ಕಾರಗಳ ಹಂಬಲ ಇರಲಿಲ್ಲ, ಮನ್ನಣೆಯ ದಾಹ ಇರಲಿಲ್ಲ, ಬನ್ನಣೆಯ ಮೋಹ ಇರಲಿಲ್ಲ. ಅವರ ಕೆಲಸ ಏನು ಅಂದರೆ ಪ್ರಸಾದದ ಕುಂಡದೊಳಗಡೆ ಇರೋದು, ಅಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳೋದು, ಪ್ರಸಾದ ಮಾಡಿ ಹೋಗಿರುವಂತಹ ಎಲ್ಲ ಶರಣರ ತಟ್ಟೆಗಳನ್ನು ಶುಚಿಗೊಳಿಸುವಂಥದ್ದು. ಎಲ್ಲ ಶರಣರ ತಟ್ಟೆಗಳನ್ನು ತೊಳೆದಿಡ್ತಿದ್ರು, ಆದರೂ ಅವುಗಳನ್ನು ಮುತುವರ್ಜಿ ವಹಿಸಿ ಅವುಗಳನ್ನು ಸ್ವಚ್ಛಗೊಳಿಸುವಂತಹ ಓರಣಗೊಳಿಸುವಂತಹ ಕಾರ್ಯವನ್ನ ಮರುಳಶಂಕರ ದೇವರು ಮಾಡ್ತಿದ್ರು. ನಾನು ಯಾಕೆ ಮರುಳಶಂಕರ ದೇವರ ಬಗ್ಗೆ ಮಾತಾಡಿದೆ ಅಂದರೆ ನಿಮ್ಮಲ್ಲಿ ಏನಾದರೂ ನೋಡಿ, ನಾನು ಅದನ್ನೇ ಹೇಳೋದು, ದೇಹ ಪೋಷಣೆಗೆ ಹಲವಾರು ವ್ಯವಸ್ಥೆಗಳದ. ಮಸ್ತಾಗಿ ನೀವು ಊಟ ಮಾಡಬಹುದು. ಆತ್ಮ ಪೋಷಣೆಯನ್ನು ಹೆಂಗೆ ಮಾಡೋದಕ್ಕೆ ಸಾಧ್ಯ? ನಮ್ಮ ಒಳಗಡೆ ಒಂದು ಆತ್ಮ ಐತೆಲ್ಲ, ಅದರ ಕುರಿತಾಗಿ ನಾವು ಹೆಂಗೆ ಚಿಂತನೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಗಮನವನ್ನು ಹರಿಸಬೇಕು. ಅದಕ್ಕೆ ಅಲ್ಲಮ ಪ್ರಭುದೇವರು ಹೇಳಿದರು, ಬೆಣ್ಣೆಯ ಕಂದಲ ಕರಗಲಿಟ್ಟರೆ ಪಾತ್ರೆ ಕರಗಿತ್ತು, ಬೆಣ್ಣೆ ಉಳಿಗಿತ್ತು. ತುಂಬಿ ಇದ್ದಿತ್ತು, ಪರಿಮಳವಿಲ್ಲ, ಪರಿಮಳವಿದ್ದಿತ್ತು, ತುಂಬಿ ಇಲ್ಲ. ತಾನಿದ್ದನು ತನ್ನ ಸ್ವರೂಪವಿಲ್ಲ, ಗುಹೇಶ್ವರನಿದ್ದನು ಲಿಂಗವಿಲ್ಲ ಅಂತ ಬಹಳ ಸುಂದರವಾದ ವಚನ ಇದೆ. ಎಷ್ಟು ಚೆನ್ನಾಗಿದೆ ವಚನ ಅಂದರೆ, ಒಂದು ಪಾತ್ರೆಯೊಳಗೆ ಬೆಣ್ಣೆ ಹಾಕಿ ನಾವು ಕಾಯಿಸಾಕಿಟ್ಟಿವಿ ಅಂದರೆ ಯಾವ್ದು ಕರಗತೈತಿ ಅಂತ ನಿಮ್ಮನ್ನ ಯಾರಾದರೂ ನಾವು ಪ್ರಶ್ನೆ ಕೇಳಿದೀವಿ ಅಂದರೆ ನೀವು ಅಂತೀರಿ, ಅಜ್ಜ ಇದ್ರಾಗ ಯಾವ ಲಾಜಿಕ್ಕೂ ಇಲ್ಲ, ಯಾವ ಮ್ಯಾಜಿಕ್ಕೂ ಇಲ್ಲರಿ. ಒಂದು ಪಾತ್ರೆಯೊಳಗೆ ಬೆಣ್ಣೆ ಹಾಕಿ ನಾವು ಕಾಯಿಸಾಕಿಟ್ಟಿವಿ ಅಂದರೆ ಬೆಣ್ಣೆ ಕರಗತೈತಿ ನೋಡ್ರಿ ಅಜ್ಜ ಅಂತೀರಿ. ಹೌದಿಲ್ರಿ? ಎಲ್ಲರೂ ಬೆಣ್ಣೆ ಕರಗತೈತಿ ಅಂತ ಹೇಳ್ತೀರಿ. ಇದು ವಿಜ್ಞಾನ.
ಆಧ್ಯಾತ್ಮ ವಿಜ್ಞಾನಿಗಳಾಗಿರುವಂತಹ ಅಲ್ಲಮ ಪ್ರಭುದೇವರು ಹೇಳ್ತಾರೆ, ಒಂದು ಪಾತ್ರೆಯೊಳಗೆ ಬೆಣ್ಣೆ ಹಾಕಿ ನೀವು ಕಾಯಿಸಾಕಿಟ್ಟಾಗ ಇಲ್ಲಿ ಪಾತ್ರೆ ಕರಿ ಹೋಗೈತಿ, ಬೆಣ್ಣೆ ಹಂಗ ಉಳ್ದೈತಿ ಅಂತ ಹೇಳ್ತಾರೆ. ಏನ್ರಪ್ಪ ಹಿಂಗಂದ್ರೆ ಇದು ಭಾರಿ ಅದ್ಭುತವಾಗಿರುವಂಥ ಮಾತಿದು, ಮಜಬೂತಾದ ಮಾತಿದು. ಈ ದೇಹ ಅನ್ನುವಂಥದ್ದು ಪಾತ್ರೆ ಇದು. ನಮ್ಮ ಒಳಗಡೆ ಇರುವಂತಹ ಆತ್ಮ ಏನೈತಲ್ಲ ಅದು ಬೆಣ್ಣೆ. ಅದು ಈ ದೇಹ ಅನ್ನುವಂತಹ ಪಾತ್ರೆ ಒಂದಲ್ಲ ಒಂದಿನ ಪಂಚಮಹಾಭೂತಗಳಲ್ಲಿ ಲೀನಾಗಿ ಹೋಗ್ತದೆ. ಆತ್ಮ ಅನ್ನುವಂತಹ ಚೈತನ್ಯ ಏನೈತಲ್ಲ ಅದು ಯಾವಾಗಲೂ ಕೂಡ ಇರ್ತದೆ. ಅಂತಹ ಆತ್ಮ ಚೈತನ್ಯಕ್ಕಾಗಿ, ಆತ್ಮ ಸಂತೃಪ್ತಿಗಾಗಿ ಯಾರು ಬದುಕ್ತಾರಲ್ಲ ಅವರೇ ನಿಜವಾದ ಶರಣರು ಅನ್ನುವಂತಹ ಮಾತುಗಳನ್ನ ಅಲ್ಲಮ ಪ್ರಭುದೇವರು ಹೇಳ್ತಾರೆ. ಅಂದ ಮೇಲೆ ನಾವು ಆ ಹಿನ್ನೆಲೆಯಲ್ಲಿ ಕೆಲಸವನ್ನು ಮಾಡಬೇಕು. ನೇತೃತ್ವವನ್ನು ವಹಿಸಿದ್ದ ಶ್ರೀ ಸಂಪಾದನಾ ಮಹಾಸ್ವಾಮಿಗಳು ಮಾತನಾಡುತ್ತಾ, ಬರಡು ಭೂಮಿಯಲ್ಲಿ ಜ್ಞಾನದ ಸಸಿ ನೆಟ್ಟು ಗಡಿಭಾಗದಲ್ಲಿ ಶೈಕ್ಷಣಿಕ ಕ್ರಾಂತಿಯನ್ನು ಮಾಡಿ ಶಿಕ್ಷಣದ ಫಲವನ್ನು ಎಲ್ಲರಿಗೂ ಉಣಬಡಿಸಿದ ಶ್ರೀ ಶಂಕರಣ್ಣ ಮಗ್ದುಮ್ರ ಸಾಧನೆಯ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಶಂಕರಣ್ಣ ಮಗ್ದುಮ್ ಅವರು ಎಲ್ಲ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥವು. ಒಬ್ಬ ಮನುಷ್ಯ ಎಷ್ಟು ವರ್ಷ ಬದುಕಿದಾನೆ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಕೆಲಸ ಮಾಡಿದ ಅನ್ನೋದು ಬಹಳ ಮುಖ್ಯ ಆಗ್ತದೆ. ಒಬ್ಬ ಕವಿ ಬರೀತಾರೆ, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಆಗು, ಕಲ್ಲಾಗ ಕಷ್ಟಗಳ ಮಳೆ ವಿಧಿ ಸುರಿಯೇ, ಬೆಲ್ಲ ಸಕ್ಕರೆ ಆಗು ದೀನ ದುರ್ಬಲರಿಗೆ, ಎಲ್ಲರೂ ಬಂದಾಗು ಮಂಕುತಿಮ್ಮ. ಮನುಷ್ಯ ಬರೀ ತನ್ನ ಕುಟುಂಬಕ್ಕಾಗಿ ತನಗಾಗಿ ಬದುಕದೆ ಸಮಾಜಕ್ಕಾಗಿ ಬದುಕಬೇಕು ಅನ್ನೋದನ್ನ ಡಿ ವಿ ಗುಂಡಪ್ಪನವರು ವಚನದಲ್ಲಿ ಬರೆದ. ಮತ್ತೊಂದು ಕಡೆ ಅವರ ಬರೀತಾ, ಹಸುವಾಗು ಶಿಶುವಾಗು ಸಸಿಯಾಗು ಕಸಬರಗಿ ಆಗು ಎಳೆಗೆ ಮಂಕುತಿಮ್ಮ. ಆಕಳು ಕಸ ಕಟ್ಟಿ ತಿಂದು ಹಾಲು ಕೊಡುತ್ತದೆ, ಸಣ್ಣ ಮಗು ಎಲ್ಲರನ್ನ ಪ್ರೀತಿಸ್ತದೆ, ಮರ ಕಡಿಯಾವು ಹಣ್ಣು ಕೊಡುತ್ತದೆ. ಹಂಗ ನಮ್ಮ ಶಂಕರಣ್ಣ ಮಗ್ದುಮ್ ಅವರು ಕೂಡ ಹಸುವಾಗಿದ್ದಾರೆ, ಶಿಶುವಾಗಿದ್ದಾರೆ, ಸಸಿಯಾಗಿ ಕಸಬರಿಗೆ. ಕಸಬರಿಗೆ ಎಲ್ಲರ ಮನೆ ಅದಾವ. ಯಾವ ಕಸಬರಿಗೂ ಕೂಡ ನಾನ ಈ ಮನೆ ಸ್ವಚ್ಛ ಮನೆ ತಿಳ್ಕೊಂಡು ಜಗಲಿ ಮ್ಯಾಗ ಎದ್ದು ಪೂಜೆ ಮಾಡ್ಕೊಂಡಿಲ್ಲ. ನಾವು ಕಸಬರಿಗೆ ಆಗಬೇಕು, ಸ್ವಚ್ಛ ಮಾಡೋ ಕೆಲಸ ಮಾಡಬೇಕು. ಸಮಾಜ ಬಹಳಷ್ಟು ಹೊಲಸಾಗಿರ್ತಕ್ಕಂಥದ್ದು, ಅದನ್ನು ಸ್ವಚ್ಛ ಮಾಡೋ ಕೆಲಸ ಮಾಡಬೇಕು. ಆ ಕೆಲಸವನ್ನ ಶಂಕರಣ್ಣ ಮಗ್ದುಮ್ ಅವರು 82 ವರ್ಷಗಳವರೆಗೆ ಮಾಡ್ಕೋತ ಬಂದಿದ್ದಾರೆ. ಕಾಲೇಜಿನ ಪ್ರಾಚಾರ್ಯರಾದ ಶ್ರೀ ವಿ.ಬಿ. ಹಳ್ಳೊಳ್ಳಿಯವರು ಸ್ವಾಗತಿಸಿದರು. ಪ್ರಾಸ್ತಾವಿಕವಾಗಿ ಹಿರಿಯ ಸಾಹಿತಿಗಳಾದ ಪ್ರೊಫೆಸರ್ ಎಸ್.ವೈ. ಹಂಜಿ ಮಾತನಾಡಿದರು. ಡಾಕ್ಟರ್ ಪಿ.ಜಿ. ಕೆಂಪಣ್ಣವರ ಶ್ರೀ ಶಂಕರಣ್ಣ ಬಿ. ಮಗ್ದುಮ್ ಅವರ ಬದುಕು ಮತ್ತು ಸಾಧನೆಯ ಕುರಿತು ಮಾತನಾಡಿದರು. ಪರಮ ಪೂಜ್ಯ ಶ್ರೀಮಂದಿರಂಜನ ಪರಮಸ್ವರೂಪಿ ಡಾಕ್ಟರ್ ಮಹಾಂತ ಪ್ರಭು ಮಹಾಸ್ವಾಮಿಜಿಯವರು ಶೇಗುಣಶಿ ಮಠ, ಜೊತೆಗೆ ನಮ್ಮವರೇ ಆಗಿರುವಂಥ ಸಂಪಾದನಾ ಶ್ರೀಗಳ ಒಂದು ಚರಣ ಪಾದಗಳಿಗೆ ನಾನು ನಮಸ್ಕರಿಸಿ, ತಮಗೆಲ್ಲ ಗೊತ್ತಿರುವ ಹಾಗೆ 87 ವಸಂತಗಳನ್ನು ಅತ್ಯಂತ ಅರ್ಥಪೂರ್ಣವಾಗಿ ಪೂರೈಸಿ, ಬಹುಶಃ ಅವರ ಒಂದು ಸಮಾನ ಮನಸ್ಕರಿಗೆ ಒಬ್ಬ ಮಾಡೆಲ್ ಆಗಿರುವಂಥ, ಒಬ್ಬ ಮಾದರಿಯಾಗಿರುವಂಥ ವ್ಯಕ್ತಿ ನಮ್ಮ ಶಂಕರಣ್ಣ ಮಗ್ದುಮ್ ಅವರು. ಅಂಥವರ 82ನೇ ಒಂದು ವಸಂತದ ಹಬ್ಬ ಜೊತೆಗೆ ಅವರ ಒಂದು ಪುತ್ಥಳಿ ಅನಾವರಣ ಕಾರ್ಯಕ್ರಮ ಬಹಳ ಒಂದು ವಿಶಿಷ್ಟವಾದ ರೀತಿ ಒಳಗೆ ಆಚರಣೆ ಆಯಿತು. ಇವಾಗಲೇ ಪೂಜ್ಯರ ಒಂದು ಅಮೃತ ಹಸ್ತದಿಂದ ಆ ಒಂದು ಪುತ್ಥಳಿ ಅನಾವರಣ ಕೂಡ ಜರುಗ್ತಾ ಇದೆ. ವೇದಿಕೆ ಮೇಲೆ ಪೂಜ್ಯರ ಜೊತೆಗೆ ಪ್ರೊಫೆಸರ್ ಹಂಜಿಯವರಿದ್ದಾರೆ, ಶಂಕರಣ್ಣವರ ಮಗ ಇದ್ದಾರೆ, ಜೊತೆಗೆ ತಾವೆಲ್ಲ ಅವರ ಅಭಿಮಾನಿಗಳು ಕೂಡ ಸೇರಿದ್ದೀರಿ. ಬಹುಶಃ ಒಬ್ಬ ವ್ಯಕ್ತಿಯ ಸಾಧನೆಗಳನ್ನ ನಾವು ಗುರುತಿಸಬೇಕಾದ್ರೆ ಅವ್ರಿಗೆ ಹೇಗೆ ಬೆಳೆದು ಬಂದರು, ಏನು ನಾಡಿಗೆ ಈ ಸಮಾಜಕ್ಕೆ ಕೊಟ್ಟಿರೋದು ಬಹಳ ಮಹತ್ವದ್ದು. ಅದಕ್ಕೆ ಹೇಳ್ತಾರೆ, ಒಂದು ಊರನ್ನು ಹಾಳು ಮಾಡ್ಬೇಕಾದ್ರೆ ಒಂದು ಸರಾಯಿ ಅಂಗಡಿ ತೆಗಿಬೇಕಂತೆ, ಒಂದು ಊರನ್ನು ಉದ್ಧಾರ ಆಗ್ಬೇಕಾದ್ರೆ ಒಂದು ಶಿಕ್ಷಣ ಸಂಸ್ಥೆ ತೆಗಿಬೇಕಂತೆ. ಶಿಕ್ಷಣ ಸಂಸ್ಥೆಯನ್ನು ಕಟ್ಟುವಂತ ಕನಸನ್ನು ಯಾರು ಕಾಣ್ತಾರೋ ಅವರು ಮುಂದಾಲೋಚನೆ ಉಳ್ಳಂತವರು. ಬಹುಶಃ ಮುಂದಿನ 100 ಪೀಳಿಗೆಗೆ ತಮ್ಮ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ಒಂದು ಆಸೆಯಾಗಿರುವಂತ ಒಂದು ಉದಾತ್ತ ವಿಚಾರ ಯಾರು ಹೊಂದಿರ್ತಾರೆ ಅಂಥವ್ರು ಮಾತ್ರ ಶಿಕ್ಷಣ ಸಂಸ್ಥೆ ಕಟ್ತಾರೆ, ಹೊರತಾಗಿ ಬೇರೆ ಯಾವುದು ಮಾಡೋದಿಲ್ಲ. ಅದು ಬಹಳ ಮಹತ್ವದ್ದು. ಅದಕ್ಕಾಗಿ ಶಂಕರಣ್ಣವರು ಸಾಗಿ ಬಂದ ದಾರಿಯನ್ನು ನಮ್ಮ ಹಂಜಿ ಸರ್ ಈಗಲೇ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ. 1977 ಹುಟ್ಟು ಹಾಕಿದಂತ ಈ ಸಂಸ್ಥೆ ಇವತ್ತು ಇಷ್ಟು ಎತ್ತರ ಮಟ್ಟಕ್ಕೆ ಬೆಳಿಬೇಕಾದ್ರೆ ಅದರ ಹಿಂದೆ ಒಂದು ಧೀಶಕ್ತಿ ಅಂತ ಕರೀತಾರೆ. ಒಂದು ಬಹಳ ದೊಡ್ಡ ಒಂದು ಶಕ್ತಿ ಕಾರಣೀಕರ್ತರಿದ್ದಾರೆ. ಅವ್ರ ಜೊತೆಗೆ ಹೆಗಲಿಗೆ ಹೆಗಲಾಗಿ ಇರುವಂತಹ ಎಲ್ಲ ಆಡಳಿತ ಮಂಡಳಿಯವರು, ಶಿಕ್ಷಕ ಮತ್ತು ಶಿಕ್ಷಕರಿದ್ದರ ಒಂದು ಆ ತ್ಯಾಗನು ಕೂಡ ಮರಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಒಂದೇ ಕೈಯಿಂದ ಚಪ್ಪಾಳೆ ತರಲಿಕ್ಕೆ ಆಗೋದೇ ಇಲ್ಲ.
ಆದರೆ ಅದಕ್ಕೊಬ್ಬ ಧುರೀಣತ್ವ, ಒಂದು ನಾಯಕತ್ವ ಬೇಕಲ್ಲ, ಆ ನಾಯಕತ್ವ ವಹಿಸಿಕೊಂಡಂಥವ್ರು ಶಂಕರಣ್ಣ ಮಗದುಂ ಅವರು. ಅದರ ಹಿಂದೆ ಬಹಳ ದೊಡ್ಡ ಅವರ ತಂದೆ ತಾಯಿಯವರ ಒಂದು ಆಶೀರ್ವಾದ, ಗುರುಗಳ ಆಶೀರ್ವಾದ, ಮನೆಯ ಸಂಸ್ಕಾರ ಇದೆಯಲ್ಲ, ಅದು ಬಹಳ ದೊಡ್ಡದು. ಯಾಕಂದ್ರೆ ಅವರು ಅಂಥ ಒಂದು ಹಿರಿಯರ ಆಶೀರ್ವಾದ ಇಲ್ಲದೆ ಹೋದ್ರೆ, ಅದಕ್ಕೆ ಹೇಳ್ತಾರೆ ಆಚಾರಕ್ಕೆ ಸಾಗು ನೀತಿಗೆ ಪ್ರಭುವಾಗುವಂತ ನಮ್ಮ ಜಾನಪದ ತಾಯಿಂದಿರ ಮಾತನ್ನು ನೆನಪಿಸಿಕೊಟ್ಟಿದ್ದಾರೆ. ಅವರ ತಾಯಿ, ಅವರ ತಂದೆ ಬಾಬುರಾವ್ ಹಾಕಿಕೊಟ್ಟಂತ ಒಂದು ಸನ್ಮಾರ್ಗ ಇದೆಯಲ್ಲ, ಬಹುಶಃ ಅದು ಶರಣ ಜೀವಿ, ಶರಣ ಸನ್ಮಾರ್ಗದೊಳಗೆ ಬೆಳೆದು ಬಂದಂಥವ್ರು. ಅಂಥವರ ಒಂದು ಬದುಕು ಇವತ್ತು 82 ವರ್ಷಗಳನ್ನ ಅತ್ಯಂತ ಅರ್ಥಪೂರ್ಣವಾಗಿ ಪೂರೈಸಿದ್ದ ಬಹುಶಃ ನಮಗೆಲ್ಲ ಬಹಳ ಖುಷಿ ಪಡುವಂಥದ್ದು. ಈ ಸಂದರ್ಭದಲ್ಲಿ ಶ್ರೀ ಶಂಕರಣ್ಣ ಬಿ ಮಗ್ದುಂ ಅವರು ತಮ್ಮ ಬದುಕಿನ ನೆನಪಿನ ಬುತ್ತಿಯ ಮನದ ಮಾತುಗಳನ್ನು ಎಲ್ಲರೊಂದಿಗೆ ಹಂಚಿಕೊಂಡರು. ಸಾನ್ನಿಧ್ಯ ವಹಿಸಿರುವ ಶ್ರೀ ಡಾಕ್ಟರ್ ಮಹಾಂತ ಪ್ರಭು ಸ್ವಾಮಿಗಳು ಹಾಗೂ ನೇತೃತ್ವ ವಹಿಸಿಕೊಂಡಿರುವ ಶ್ರೀ ಮಹನೀಶ ಸಂಪಾದನಾ ಸ್ವಾಮಿಗಳ ಚರಣಗಳ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಅನಿವಾರ್ಯ ಕಾರಣದಿಂದ ಇವತ್ತಿನ ಕಾರ್ಯಕ್ರಮಕ್ಕೆ ಬರಲಾಗದಿದ್ದರೂ ನಮ್ಮ ಚಿರಂಜೀವ ಕರ್ನಾಟಕ ಉಚ್ಚ ನ್ಯಾಯಾಲಯ ಗೌರವಾನ್ವಿತ ನ್ಯಾಯಾಲಯದ ಶ್ರೀ ಸಚಿನ್ ಮಗ್ದುಂ ಅವರಿಗೂ ಈ ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ಇದರೊಂದಿಗೆ ಪುತ್ಥಳಿ ಅನಾವರಣ ಸಮಿತಿ ಇವರಿಗೂ ನನ್ನ ಹಿತೈಷಿಗಳಿಗೂ ತುಂಬ ಅಭಿಮಾನದಿಂದ ನೇಮಿಸುವ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ನಮ್ಮದು ಮೂಲತಃ ವ್ಯಾಪಾರ ಹತ್ತಿರ ಕುಟುಂಬ. ನಮ್ಮ ತಂದೆ ಬಾಬುರಾವ್ ಮಗ್ದುಂ ಅವರು ಈ ಕ್ಷೇತ್ರದ ಒಳ್ಳೆಯ ಸಾಧನೆ ಮಾಡಿದ್ದರು. ನಾನು ಡಿಪ್ಲೊಮಾ ಮುಗಿಸಿ ಬೆಂಗಳೂರಿನ ನೌಕರಿ ಮಾಡ್ತಿದ್ದ ನನ್ನನ್ನು ಸಹ ವ್ಯಾಪಾರಕ್ಕೆ ತೊಡಗಿಸಿ ಈ ಕ್ಷೇತ್ರದಲ್ಲಿ ಗ್ರಾಹಕರ ಸೇವೆಯನ್ನು ಮಾಡಲು ಅವಕಾಶ ಮಾಡಿಕೊಟ್ಟ ಶ್ರೇಷ್ಠ ಪೂಜ್ಯ ತಂದೆಯವರಿಗೆ ಸಲ್ಲಬೇಕು. ನನ್ನ ಕರ್ತವ್ಯ ನಿಷ್ಠೆಯನ್ನು ಪರಿಗಣಿಸಿ ಮಾಜಿ ಮುಖ್ಯಮಂತ್ರಿಗಳಾದ ಜೆ.ಡಿ. ಪಟೇಲರು ನನ್ನ ಚಿಕ್ಕೋಡಿ ತಾಲೂಕು ಜನತಾಧ್ಯಕ್ಷರಾಗಿ ನೇಮಿಸಿ ಈ ಭಾಗದ ಹಲವು ರಾಜಕಾರಣವನ್ನು ಬೆಳೆಸಲು ಅನುವು ಮಾಡಿಕೊಟ್ಟಿದ್ದನ್ನು ಮರೆಯಲಾಗದು. ವ್ಯಾಪಾರ ಹಾಗೂ ರಾಜಕಾರಣದಲ್ಲಿ ಸಾಕಷ್ಟು ಅವಕಾಶಗಳಿದ್ದರೂ ನನ್ನ ಸ್ವಭಾವಕ್ಕೆ ಅದು ಜಗ್ಗದ ಕಾರಣ ಶಿಕ್ಷಣ ಕ್ಷೇತ್ರದಲ್ಲಿ ನೆಲೆಯನ್ನು ಹಾಗೂ ಆತ್ಮತೃಪ್ತಿಯನ್ನು ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ ಹೇಳಲು ಹೆಮ್ಮೆ ಅನಿಸುತ್ತದೆ. ಗಡಿ ಭಾಗದಲ್ಲಿ ಚಿಕ್ಕೋಡಿ ನಗರ ಹಾಗೂ ಗ್ರಾಮೀಣ ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸುವ ನಿಟ್ಟಿನಲ್ಲಿ ಕೂಚರು ಹಾಗೂ ಸಮಾನ ಮನಸ್ಕರ ಸಹಕಾರದಿಂದ 1977-72ರಲ್ಲಿ GSCE ಈ ಸಂಸ್ಥೆಯನ್ನು ಪ್ರಾರಂಭಿಸಿ ಇಂದಿನವರೆಗೆ ಹಲವಾರು ಕೋರ್ಸುಗಳನ್ನು ಅಳವಡಿಸಿ ಎತ್ತರಕ್ಕೆ ಬೆಳೆಸಿದ ತೃಪ್ತಿ ನನಗಿದೆ. ಆದರೆ ಇದರ ಶ್ರೇಯಸ್ಸು ನನ್ನೊಂದಿಗೆ ಕೈ ಜೋಡಿಸಿದ ಎಲ್ಲರಿಗೂ ಸಲ್ಲಬೇಕು ಎಂದು ನನ್ನ ಸದಾ ಅವಕಾಶ. ಇದೇ ಸಂದರ್ಭದಲ್ಲಿ ಕಳೆದ ಸಾಲಿನ 2024-25ನೇ ಸಾಲಿನ ದ್ವಿತೀಯ PUC ವಾರ್ಷಿಕ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಗೌರವಿಸಿ ಸತ್ಕರಿಸಲಾಯಿತು. ಕಾರ್ಯಕ್ರಮದ ಮುಖ್ಯ ವೇದಿಕೆಯಲ್ಲಿ ಸಂಸ್ಥೆಯ ಕಾರ್ಯದರ್ಶಿಗಳಾದ PA ಗೋಸರವಾಡೆ, ನಿರ್ದೇಶಕರಾದ YS ಮಿರ್ಜಿ, ಈರಣ್ಣ ಹಂಪನ್ನವರ, ನಿತಿನ್ S ಮಗ್ದುಂ, ಮುಖ್ಯೋಪಾಧ್ಯಾಯರಾದ BB ಪಾಟೀಲ ಉಪಸ್ಥಿತರಿದ್ದರು. ಸಂಸ್ಥೆಯ ಆಡಳಿತ ಮಂಡಳಿಯವರು, ನ್ಯಾಯವಾದಿಗಳು, ವೈದ್ಯರು, ಒಡನಾಡಿಗಳು, ಗಣ್ಯ ವ್ಯಾಪಾರಸ್ಥರು, ಕುಟುಂಬ ಪರಿವಾರ ಸಂಸ್ಥೆಯ ಸಿಬ್ಬಂದಿ ವರ್ಗದವರು, ವಿದ್ಯಾರ್ಥಿಗಳು ಹಾಜರಿದ್ದರು. ರವಿ ಕೆ ಮಾಯಣ್ಣವರ ನಿರೂಪಿಸಿ RSH ಪಾಟೀಲ ವಂದಿಸಿದರು.